ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಒಂದು ಹೊಸ ವಿಡಿಯೋಕ್ಕೆ. ಸೊ ಇದು ಒಂದು ಸ್ಪೆಷಲ್ ವೆಹಿಕಲ್ ಹಿಮಾಲಯನ್ 450 ಅಂತೇಳಿ. ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ. ಯಾವ ಥರಪ್ಪ ಅಂತಂದ್ರೆ, ಫಸ್ಟ್ ಬಂದು ನಾವು ಡೈಮೆನ್ಷನ್ಸನ್ನು ತಿಳ್ಕೊಳ್ಳೋಣ, ಆಮೇಲೆ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೋಗೋಣ. ಫರ್ದರ್ ನಾವೇನು ಮಾಡೋಣ, ಇಂಜಿನ್ ಬಗ್ಗೆ, ಮೇನ್ ಇಂಜಿನ್ ಬಗ್ಗೆ ತಿಳ್ಕೊಂಡು, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಓವರ್ ಆಲ್ ರಿವ್ಯೂವನ್ನು ಮಾಡ್ತೀನಿ. ಓಕೆ, ಕನ್ಕ್ಲೂಷನ್ ಕೊಡ್ತೀನಿ. ಫಸ್ಟ್ ಡೈಮೆನ್ಷನ್ಸ್ ನೋಡೋದಾದ್ರೆ ಯಾವ ಥರ ಐತಿ ಅಂತೇಳಿ ವಾಕ್ರೌಂಡ್ ನೋಡ್ಕೊಂಬಿಟ್ರಿ. ಬೈಕ್ ಯಾವ ಥರ ಐತಿ ಅಂತೇಳಿ ಲುಕ್ಸ್ ಮಾತ್ರ ಅಲ್ಟಿಮೇಟ್ ಲುಕ್ಸ್ ಅದಾವೆ. ಒಂದು ಬಿಗ್ ಬೈಕ್ ಫೀಲ್ ಅಂತೂ ಆಬ್ವಿಯಸ್ಲಿ ಇದ್ರಾಗೈತಿ. ಸೊ ನೋಡ್ತಿರ್ಬೋದು ಯಾವ ಥರ ಬಲ್ಕಿ ಕಾಣುತ್ತೆ ಅಂತೇಳಿ. ಸೊ ಇದರದ್ದು ವಿಡ್ತ್ ಬಂದು 852 mm ವಿಡ್ತ್ ಬರುತ್ತೆ. ಸೀಟ್ ಹೈಟ್ ಬಂದು 830 mm ಸೀಟ್ ಹೈಟ್ ಬರುತ್ತೆ. ಓಕೆ, ಫ್ರಂಟ್ ನಿಮ್ಗೆ ವೀಲ್ಸ್ ಎಲ್ಲ ಪ್ರತಿಯೊಂದು ಡೈಮೆನ್ಷನ್ಸ್ನ ಹೇಳ್ತೀನಿ. ಆ್ಯಂಡ್ ಫರ್ದರ್ ಬರೋದು ಇದರದ್ದು ಗಾಡಿದು ಲೆಂತ್ 2245 mm ನಿಮ್ಗೆ ಈ ಗಾಡಿದು ಲೆಂತ್ ಬರುತ್ತೆ. ಓಕೆ, ಫ್ರಂಟ್ಲಿಂದ ಯಾವ ಥರ ಕಾಣುತ್ತಾ ನೋಡ್ತಿರ್ಬೋದು ನೀವು. ವಿತ್ ಲೆಂತ್ ಆಫ್ 2245 ಆ್ಯಂಡ್ ವಿಡ್ತ್ ಆಫ್ 852. ಆಮೇಲೆ ನಿಮಗೆ ವೀಲ್ ಬೇಸ್ ಬಂದು 1510 mm ಅಂದರೆ 1510 ವೀಲ್ ಬೇಸ್ ಬರುತ್ತೆ ನಿಮಗೆ. ಸೊ ನಿಮಗೆ ಗುಡ್ ಫಾರ್ ಹೈ ಸ್ಪೀಡ್ ಸ್ಟೆಬಿಲಿಟಿ, ಸ್ಟ್ರೇಟ್ ಲೈನ್ ಸ್ಟೆಬಿಲಿಟಿ ಒಳಗಡೆ ಅಲ್ಟಿಮೇಟ್ ನಿಮಗೆ ಕಂಫರ್ಟ್ ಇರ್ತೈತಿ ಆ್ಯಂಡ್ ನಿಮಗೆ ಕಾನ್ಫಿಡೆನ್ಸ್ ಇರ್ತೈತಿ. ಓಕೆ, ಆ್ಯಂಡ್ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 230 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. 230 mm ಗ್ರೌಂಡ್ ಕ್ಲಿಯರೆನ್ಸ್ ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ಸಿಗೆ ಅಬ್ಸಲ್ಯೂಟ್ ಮೇಡ್ ಫಾರ್ ಇಂಡಿಯನ್ ರೋಡ್ಸ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಇದ್ರದ್ದು ವೇಟ್ ಬಂದು 196 kgs ಬರುತ್ತೆ. ಫೀಲ್ಸ್ ಗುಡ್, ಬಟ್ ನಿಮಗೆ ಸೈಡ್ ಸ್ಟ್ಯಾಂಡ್ ತೆಗೆದು ಸ್ವಲ್ಪ ಹೆವಿ ಫೀಲ್ ಆಗುತ್ತೆ, ಮತ್ತೇನಿಲ್ಲ. ಬಟ್ ಫ್ರಂಟ್ ವೀಲ್ಸ್ ನೋಡೋದಾದ್ರೆ 21 ಇಂಚ್ 90/90 ರೇಡಿಯಲ್ ಟೈರ್ಸ್ ಬರುತ್ತೆ. ವಿತ್ 320 mm ಡ್ಯುವಲ್ ಪಿಸ್ಟನ್ ಬ್ರೇಕ್ ಕ್ಯಾಲಿಪರ್ಸ್ ಕೂಡ ಬರುತ್ತೆ. ಓಕೆ, ಆ್ಯಂಡ್ ನಿಮಗೆ ಫ್ರಂಟ್ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದ್ರೆ, ಫಸ್ಟ್ ಇನ್ ರಾಯಲ್ ಎನ್ಫೀಲ್ಡ್ ಇದು. ರಾಯಲ್ ಎನ್ಫೀಲ್ಡ್ ಒಳಗಡೆ ಫಸ್ಟ್ ಟೈಮ್ 43 mm ಅಪ್ಸೈಡ್ ಡೌನ್ ಫೋಕ್ಸ್. ಪ್ರತಿ ಸಲ ಅವರು ಏನು ಮಾಡ್ತಿದ್ರು, ರೆಗ್ಯುಲರ್ ಫೋಕ್ಸ್ ಕೊಡ್ತಾ ಇದ್ರು. ಬಟ್ ಈ ಸಲ ಅಪ್ಸೈಡ್ ಡೌನ್ ಫೋಕ್ಸ್, ಅದು 43 mm ನಿಮ್ಗೆ ಅಪ್ಸೈಡ್ ಡೌನ್ ಫೋಕ್ಸ್ ಕೊಟ್ಟಿದ್ದಾರೆ. ಇಟ್ಸ್ ಅನ್ ಅಬ್ಸಲ್ಯೂಟ್ ಅಪ್ಗ್ರೇಡ್ ಅಂತ ಹೇಳ್ಬೋದು ರಾಯಲ್ ಎನ್ಫೀಲ್ಡಿಗೆ. ಆ್ಯಂಡ್ 320 mm ಡ್ಯುವಲ್ ಪಿಸ್ಟನ್ ಬ್ರೇಕ್ ಕ್ಯಾಲಿಪರ್ ಕೂಡ ಇಟ್ಸ್ ಆ್ಯನ್ ಬಿಗ್ ಬ್ರೇಕಿಂಗ್ ಪವರ್ ಅಂತ ಕೂಡ ಹೇಳ್ಬೋದು. ಬಿಕಾಸ್ ಆ ಥರ ಈ ಗಾಡಿ ವೇಟಿಗೆ, ಆಮೇಲೆ ಇದ್ರ ಮೇಲೆ ಕೊಡೋರು ಒಂದು ಅರೌಂಡ್ 65 to 70 ಇರ್ತಾರೆ. ಸೊ ಅವರಿಗೆಲ್ಲ ಕಂಫರ್ಟೇಬಲಾಗಿ ಇದು ಕಂಫರ್ಟೇಬಲಾಗಿ ನಿಮಗೆ ಬ್ರೇಕಿಂಗ್ ಕಾನ್ಫಿಡೆನ್ಸ್ ಕೊಡುತ್ತೆ. ಓಕೆ, ಫ್ರಂಟ್ LED ಹೆಡ್ಲ್ಯಾಂಪ್ಸ್ ಬರುತ್ತೆ. LED ಇಂಡಿಕೇಟರ್ಸ್ ಐತಿ. ಫುಲ್ಲಿ LED ಸೆಟಪ್ ಐತಿ ಈ ಗಾಡಿ ಒಳಗಡೆ. ಲೋ ಬೀಮ್, ಹೈ ಬೀಮ್ ಇಂಡಿಕೇಟರ್ಸ್, ಹಜಾರ್ಡ್ ಲೈಟ್ಸ್ ಕಂಪ್ಲೀಟ್ಲಿ LED ಬರ್ತಾವೆ. ಆ್ಯಂಡ್ ಡೇ ಲೈಟ್, ರನ್ನಿಂಗ್ ಲೈಟ್ಸ್ ಕೂಡ ನಿಮಗೆ LED ಇರ್ತೈತಿ. ಸೊ ಹಜಾರ್ಡ್ ಲೈಟ್ ನಿಮಗೆ ಒಂದ್ಸಲ ಆನ್ ಮಾಡಿ ತೋರಿಸ್ತೀನಿ. ಫ್ರಂಟ್ ಅಂತೂ ನಿಮಗೆ ಇಂಡಿಕೇಟರ್ಸ್ ಅವೈಲೇಬಲ್ ಐತಿ. ಟೇಲ್ ಲ್ಯಾಂಪ್ ಕಮ್ LED ಇಂಡಿಕೇಟರ್ಸ್ ಆಗ್ತಾವೆ. ಸೊ ನಿಮಗೆ ಒಂಥರ ಫೀಲ್ ಮಾತ್ರ ಡಿಫ್ರೆಂಟ್ ಫೀಲ್ ಅಂತೂ ಆಬ್ವಿಯಸ್ಲಿ 100% ನಿಮಗೆ ಸಿಗುತ್ತೆ ಈ ಗಾಡಿ ಒಳಗಡೆ. ಓಕೆ, ಆ್ಯಂಡ್ ಫ್ರಂಟ್ಲಿಂದ ಲುಕ್ ಯಾವ ಥರ ಐತೆ ಅಂತ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಹೈ ಬೀಮ್ ಒಂದ್ಸಲ ಹಾಕಿ ತೋರಿಸ್ಬಿಡ್ತೀನಿ. ಹೈ ಬೀಮ್ ಇತ್ತು, ಲೋ ಬೀಮ್ ಒಂದ್ಸಲ ಹಾಕಿ ತೋರಿಸ್ತೀನಿ ನಿಮಗೆ. ಈ ಥರ ಕಾಣುತ್ತೆ ನಿಮಗೆ ಟೋಟಲ್ ಓವರ್ ಆಲ್ ವೆಹಿಕಲ್ಲು. ನೈಟ್ ರೈಡ್ ಕೂಡ ಇದನ್ನು ಮಾಡೋನು. ನೈಟ್ ಥ್ರೋ ಯಾವ ಥರ ಇರುತ್ತೆ ಅನ್ನೋದನ್ನೆಲ್ಲ ಕೂಡ ತೋರಿಸ್ತೀನಿ ನಿಮಗೆ. ಫರ್ದರ್ ನಿಮಗೆಲ್ಲ ಅದರದ್ದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಓಕೆ, ಪ್ರೆಸೆಂಟ್ಲಿ ನಾವು ಇಗ್ನಿಷನನ್ನು ಆಫ್ ಮಾಡೋನು. ನೆಕ್ಸ್ಟ್ ನಾವು ಇದು ಗಾಡಿದು ನೋಡೋದಾತಂತಂದ್ರೆ, ಈ ಗಾಡಿದು ಟಚ್ಚು, ಫೀಲು, ಫಿನಿಶು ಪ್ರತಿಯೊಂದು ಕೂಡ ಹೇಳಿ ಮಾಡಿಸ್ದಂಗೆ ಐತಿ. ಇದು ಕೂಡ ಇನ್ನೊಂದು ಮೇಜರ್ ಏನಪ್ಪ ಅಂದರೆ, ರೇಡಿಯೇಟ್ರ್ ನೋಡ್ತಿರ್ಬೋದು. ಇಲ್ಲಿ ರೇಡಿಯೇಟ್ರ್ ಒಂದು ಕಾಣ್ತೈತಿ. ಇದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಈ ರೇಡಿಯೇಟ್ರ್ ಬಂದು ನಿಮಗೆ ರಾಯಲ್ ಎನ್ಫೀಲ್ಡ್ ಒಳಗಡೆ ಫಸ್ಟ್ ಟೈಮ್ ಬರ್ತಿರೋದು ಈ ಥರ ಲಿಕ್ವಿಡ್ ಕೂಲ್ಡ್ ಎಂಜಿನ್ನು. ಓಕೆ, ಈ ಎಂಜಿನ್ ಬಗ್ಗೆ ಮಾತಾಡೇ ಬಿಡೋಣ, ಈಗ ಲೇಟ್ ಯಾಕೆ ಮಾಡೋದು, ಎಂಜಿನ್ ಬಗ್ಗೆ ಮಾತಾಡೋಣ ಅಂತ. ಸೊ ಈ ಎಂಜಿನ್ ಬಂದು ಹಿಮಾಲಯನ್ 452 ನೇಮ್ ಒಳಗಡೆ ಹೇಳ್ತಕ್ಕಂಥ ಒಂದು ಏನೈತಿ 452cc ಲಿಕ್ವಿಡ್ ಕೂಲ್ಡ್ DOHC ಎಂಜಿನ್ ವಿಚ್ ಕಮ್ಸ್ ವಿತ್ ಕಂಬಷನ್ ರೇಷಿಯೋ ಆಫ್ 11.5:1. ಆ್ಯಂಡ್ ಇದು ಬಂದು ಬೋರ್ ಬಂದು 84 mm ಬೋರ್ ಐತಿ. 21.5 mm ಸ್ಟ್ರೋಕ್ ಕೂಡ ಐತಿ ಇದಕ್ಕೆ. ಸೊ ಇದು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪವರು 39.47 bhp ಪವರು, 14 Nm ಟಾರ್ಕು. ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಎಂಜಿನ್ ಇದು. 6 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಬರುತ್ತೆ. ಸೊ 6 ಸ್ಪೀಡ್ ಗೇರ್ ಬಾಕ್ಸ್ ಏನೈತಲ್ಲ, ಇಟ್ಸ್ ಆ್ಯನ್ ಫಸ್ಟ್ ಟೈಮ್ ಇನ್ ದ ರಾಯಲ್ ಎನ್ಫೀಲ್ಡ್ ವಿತ್ ಅ ಸಿಂಗಲ್ ಸಿಲಿಂಡರ್ ಎಂಜಿನ್. ಇದು ಕೂಡ ಫಸ್ಟ್ ಟೈಮ್ ಇನ್ ರಾಯಲ್ ಎನ್ಫೀಲ್ಡ್ 6 ಸ್ಪೀಡ್ ಗೇರ್ ಬಾಕ್ಸ್ ಬರಾಗತ್ತೈತಿ ನಿಮಗೆ. ಓನ್ಲಿ ಸಿಂಗಲ್ ಸಿಲಿಂಡರ್ ಯಾವ ವೆಹಿಕಲಿಗೆ ಕೂಡ ಇವರು 6 ಸ್ಪೀಡ್ ಕೊಟ್ಟಿರಲಿಲ್ಲ ರಾಯಲ್ ಎನ್ಫೀಲ್ಡ್ನವರು. ಆ್ಯಂಡ್ ನಿಮಗೆ ಆ 6 ಸ್ಪೀಡ್ ಇರೋದ್ರಿಂದ ನಾಟ್ ಓನ್ಲಿ ವೈಬ್ರೇಷನ್ಸ್ ರೆಡ್ಯೂಸ್ ಆಗುತ್ತೆ, ಅಲ್ಲಿ ಒಂದು ನಟ್ ಬೋರ್ಡ್ಸ್ ಕಾಣ್ತೈತೆ ನಿಮಗೆ ಟ್ರಯಾಂಗಲ್ ಶೇಪು, ಅಲ್ಲಿ ಕೂಡ ನಿಮಗೆ ವೈಬ್ರೇಷನ್ಸ್ ಸಿಕ್ಕಾಪಟ್ಟೆ ರೆಡ್ಯೂಸ್ ಮಾಡ್ತಾವೆ. ಸೊ ನಿಮ್ಗೆ ಹೈ ಸ್ಪೀಡ್ ಸ್ಟೆಬಿಲಿಟಿ ಒಳಗಡೆ, ಆಮೇಲೆ ಹೈ ರೇವ್ಸ್ ಒಳಗಡೆ ನಿಮ್ಗೆ ವೈಬ್ರೇಷನ್ಸ್ ಫೀಲ್ ಆಗಲ್ಲ. ಫುಲ್ ಟ್ಯಾಂಕ್ ಕೆಪಾಸಿಟಿ ಬಂದು 17 ಲೀಟರ್ಸ್ ಫುಲ್ ಟ್ಯಾಂಕ್ ಕೆಪಾಸಿಟಿ ಐತಿ. 3.4 ಲೀಟರ್ಸ್ ರಿಸರ್ವ್ ಟ್ಯಾಂಕ್ ಕೆಪಾಸಿಟಿ ಕೂಡ ಐತಿ ಇದರದ್ದು. ಸೊ ಮೈಲೇಜ್ ಅರೌಂಡ್ ನಿಮಗೆ 25 to 30 ಆರಾಮ್ಸೆ ಕ್ಲೇಮ್ ಆಗುತ್ತೆ. ಮೈಲೇಜ್ ಕೂಡ ಇದನ್ನು ಒಂದ್ಸಲ ಟೆಸ್ಟ್ ಮಾಡೋದು. ಫುಲ್ ಟ್ಯಾಂಕ್ ಅಪ್ರಾಕ್ಸಿಮೇಟ್ಲಿ ಕಂಪ್ಲೀಟ್ ಕ್ಲೇಮ್ಡ್ ಅರೌಂಡ್ ಹೆಚ್ಚು ಕಮ್ಮಿ 25 to 30 ಐತಿ. ಆ್ಯಂಡ್ ಇದ್ರದ್ದು ಎಂಜಿನ್ ಟಾಪ್ ಸ್ಪೀಡ್ ಬಂದು 135 km/h ಅಂತ ಕಂಪ್ನಿಯವ್ರು ಕ್ಲೇಮ್ ಮಾಡಿದ್ದಾರೆ. ಇದು ಕೂಡ ನಾನು ಬೇರೆ ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ನಾನು ಕೂಡ ಪರ್ಸ್ನಲಾಗಿ ರೈಡ್ ಮಾಡಿದಾಗ 160 ಮಟ್ಟ ಆರಾಮಾಗಿ ಹೋಗುತ್ತೆ. ಓಕೆ, ಅದ್ರ ಕೂಡ ಒಂದು ವಿಡಿಯೋ ಮಾಡೋಣ. ಬಟ್ ಪ್ರಾಪರ್ ರೋಡ್ಸ್ ಇಟ್ಕೊಂಡೆಲ್ಲ ವಿಡಿಯೋ ಮಾಡೋದು. ಸೀಟ್ ಬಂದು ಕಂಫರ್ಟಬಲ್ ಸೀಟ್ಸ್ ಐತಿ. ಹೈವೇ ರೈಡಿಗೆ ಪ್ರತಿಯೊಂದಕ್ಕೂ ಮಸ್ತ್ ಐತಿ. ಸೊ ರೇರ್ ಸಸ್ಪೆನ್ಷನ್ ಬಗ್ಗೆ ಮಾತಾಡಿಲ್ಲ ನಾವು. ರೇರ್ ಸಸ್ಪೆನ್ಷನ್ ಬಂದು 100 ಇದು
ಯಾವುದಪ್ಪ ಲಿಂಕೇಜ್ ಟೈಪ್ ಮೊನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ರೇರ್ ಟೈರ್ಸ್ ಬಂದು 140/80 R17, ಮುಂದೆ 21 ಇಂಚಿಂದು ವೀಲ್ಸು, ರೇರ್ 17 ಇಂಚ್ ವೀಲ್ಸು. ರೇರ್ ಬಂದು 270 mm ಸಿಂಗಲ್ ಪಿಸ್ಟನ್ ಬ್ರೇಕ್ ಕ್ಯಾಲಿಪರ್. ರೇರ್ ನಿಮಗೆ ಸಿಂಗಲ್ ಪಿಸ್ಟನ್ ಬ್ರೇಕ್ ಕ್ಯಾಲಿಪರ್ ಕೊಡ್ತಾನೆ. 270 mm ಡಿಸ್ಕ್ ಪ್ಲೇಟ್ ಐತಿ, ಫ್ರಂಟ್ 320 mm ಡಿಸ್ಕ್ ಪ್ಲೇಟ್ ಐತಿ, ಡ್ಯುಯಲ್ ಪಿಸ್ಟನ್ ಕ್ಯಾಲಿಪರ್ ಐತಿ. ಓಕೆ, ರೇರ್ ಲುಕ್ ಯಾವ ಥರ ಐತಿ ನೋಡ್ತಿರ್ಬೋದು. ಫರ್ದರ್ ಈ ಬೈಕ್ ಅಂತೂ ನನಗೆ ಸಿಕ್ಕಾಪಟ್ಟೆ ಲೈಕ್ ಆತಪ್ಪ. ಅಲ್ಟಿಮೇಟ್ ಫಿನಿಶ್ ಐತಿ, ಫಿಟ್ ಆ್ಯಂಡ್ ಫಿನಿಶು, ಕ್ವಾಲಿಟಿ, ಮಟೀರಿಯಲ್ ಪ್ರತಿಯೊಂದು ಕೂಡ ರಾಯಲ್ ಎನ್ಫೀಲ್ಡ್ ಅವ್ರು ಆ್ಯಸ್ ಯೂಶ್ವಲ್ ಚಲೋನೇ ಐತಿ. ನೆಗೆಟಿವ್ ಈ ಬೈಕ್ ನೋಡಿ ಏನಪ್ಪ ಅಂತಂದ್ರೆ ಸ್ವಲ್ಪ ನಿಮಗೆ ಹೆವಿ ಫೀಲ್ ಆಗುತ್ತೆ. ಶಾರ್ಟ್ ರೈಡರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆ್ಯಂಡ್ ಅದು ಸೀಟ್ ಹೈಟ್ ಆಬ್ವಿಯಸ್ಲಿ ಅಡ್ಜಸ್ಟ್ಮೆಂಟ್ ಐತಿ, ಬಟ್ ಸ್ಟಿಲ್ ಸ್ವಲ್ಪ ನನ್ನ ಹೈಟ್ ಇದ್ದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡೋದಾದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇಟ್ಸ್ ಆ್ಯನ್ ಬಿಗ್ ಅಪ್ಗ್ರೇಡ್ ಇನ್ ದ ರಾಯಲ್ ಎನ್ಫೀಲ್ಡ್ ಅಂತ ಹೇಳ್ಬೋದು. ಇದು ಕೂಡ ಫಸ್ಟ್ ಟೈಮ್ ಇನ್ ದ ರಾಯಲ್ ಎನ್ಫೀಲ್ಡ್ 4 ಇಂಚ್ ರೌಂಡ್ ಡಿಸ್ಪ್ಲೇ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, TFT ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತಿರ್ಬೋದು ಯಾವ ಥರ ಐತೆ ಅಂತೇಳಿ. ಇದ್ರದ್ದು ಮೂಡ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲೇ ಎಮ್ ಅಂತ ಏನು ಬಟನ್ ಐತಲ್ಲ, ABS ಸ್ವಿಚ್ ಆನ್, ABS ಸ್ವಿಚ್ ಆನ್, ಪರ್ಫಾರ್ಮೆನ್ಸ್ ಮೋಡ್ ಕಂಪ್ಲೀಟಾಗಿ ನೀವು ಆಕ್ಸಸ್ ಮಾಡ್ಬೋದು ಇದರಲ್ಲಿ. ಆ್ಯಂಡ್ ನೋಡ್ತಿರ್ಬೋದು ಯಾವ ಥರ ಐತಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ನಾನು ಇವಾಗ ಡಾರ್ಕ್ ಮೋಡಲ್ಲಿ ಬಿಡೋದಿದ್ದೀನಿ. ಸೊ ಡಾರ್ಕ್ ಮೋಡ್ ನನ್ನ ಪರ್ಸ್ನಲ್ ಫೇವ್ರೇಟ್, ತುಂಬ ಚೆನ್ನಾಗಿ ಕಾಣುತ್ತೆ. ಹೊರಗಡೆ ಹೋದ ತಕ್ಷಣ ನಿಮಗೆ ಬ್ರೈಟ್ ಆಗುತ್ತೆ. ಸೊ ನಿಮ್ಗೆ ವೈಟ್ ಕಲರ್ ಕಾಣುತ್ತೆ ಅದೆಲ್ಲ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಅದೇನು ಗೋಲ್ಡನ್ ಲೈನ್ ಕಾಣುತ್ತಲ್ಲ, ಅದು ಗೋಲ್ಡನ್ ಲೈನ್ ಅಂತ ಇರ್ತಾರೆ. ಗೋಲ್ಡನ್ ಲೈನ್ ಅಂತ ರಾಯಲ್ ಎನ್ಫೀಲ್ಡ್ ಒಳಗಡೆ ಬರುತ್ತೆ. ಸೊ ನೀವು ಅದನ್ನೆಲ್ಲ ಹೆಂಗೆ ಆಕ್ಸೆಸ್ ಮಾಡ್ಬೋದು ಅನ್ನೋದು ಕೂಡ ನಾನು ಇದ್ರೊಳಗಡೆ ತೋರಿಸ್ತೀನಿ. ನೀವು ಜಾಸ್ಟಿಕ್ ಥ್ರೂ ನೀವೊಂದು ಬಟನನ್ನು ಕ್ಲಿಕ್ ಮಾಡಿದ್ರೆ, ಪ್ರೆಸ್ ಮಾಡಿದರೆ ನೋಡ್ತಿರ್ಬೋದು ಇಲ್ಲಿ ಈ ಥರ ಎಕ್ಸಸ್ ಆಗುತ್ತೆ. ಟ್ರಿಪ್ 1 ಟ್ರಿಪ್ 2 ಕೂಡ ಎಕ್ಸಸ್ ಆಗುತ್ತೆ. ಇದ್ರೊಳಗಡೆ ಏನೇನು ಬರುತ್ತೆ ಅನ್ನೋದು ಕೂಡ ತೋರಿಸ್ತೀನಿ ನಿಮಗೆ. ಟ್ರಿಪ್ 1 ಟ್ರಿಪ್ 2 ಒಳಗಡೆ, ಟ್ರಿಪ್ 1 ಒಳಗಡೆ ಬಂದು ನಿಮಗೆ ಹೆಚ್ಚು ಕಮ್ಮಿ ಫ್ಯೂಲ್ ರೇಂಜ್ ಬರುತ್ತೆ, ಫ್ಯೂಲ್ ಕನ್ಸಂಪ್ಷನ್ ಬರುತ್ತೆ, ಆಮೇಲೆ ವೋಲ್ಟೇಜ್, ಬ್ಯಾಟ್ರಿ ವೋಲ್ಟೇಜ್ ಯಾವ ಥರ ಕನ್ಸ್ಯೂಮ್ ಆಗತ್ತೈತಿ, ಯಾವ ಥರ ರಿಚಾರ್ಜ್ ಆಗತ್ತೈತಿ, ಎಂಜಿನ್ ಟೆಂಪ್ರೇಚರ್ ಕೂಡ ಬರ್ತೈತಿ. ಎಂಜಿನ್ ಟೆಂಪ್ರೇಚರ್ 120°C ಮಟ್ಟ ನಿಮಗೆ ಸಸ್ಟೈನ್ ಆಗ್ತಕ್ಕಂಥ ಕೆಪಾಸಿಟಿ ಐತಿ ಎಂಜಿನಿಗೆ. ಫರ್ದರ್ ನಿಮಗೆ ಇದ್ರೊಳಗಡೆ ಏನೇನು ಸೆಟ್ಟಿಂಗ್ಸ್ ಮಾಡ್ಕೋಬೋದಪ್ಪ ಅಂತಂತಂದ್ರೆ ನಿಮಗೆ ಈ ಗಾಡಿ ಒಳಗಡೆ ಸೆಟ್ಟಿಂಗ್ಸಿಗೆ ಬಂದು ಸಿಕ್ಕಾಪಟ್ಟೆ ಆಪ್ಷನ್ಸ್ ಅದಾವೆ. ಫಾರ್ ಎಕ್ಸಾಂಪಲ್ ಅಪಿಯರೆನ್ಸ್ ಆಗಿರ್ಬೋದು. ಸೆಟ್ಟಿಂಗ್ಸಿಗೆ ಹೋಗ್ಬೇಕಂತಂದ್ರೆ ನೀವು ಒಂದು ಕ್ಲಿಕ್ ಓಕೆ ಮಾಡಬೇಕು. ಓಕೆ ಮಾಡಿದಾಗ ನಿಮಗೆ ಅಪಿಯರೆನ್ಸ್ ಬರುತ್ತೆ. ಸ್ವಲ್ಪ ಕನ್ಫ್ಯೂಸಿಂಗ್ ಐತಿ, ಬಟ್ ನಿಮಗೆ ಯೂಸ್ ಟು ಆಗ್ತೀರಿ. ಅಪಿಯರೆನ್ಸ್ ಬಂದು ನಿಮಗೆ ಟ್ರಿಪ್ ಫಾರ್ ರೆಫರೆನ್ಸು, ಮೈ ವೆಹಿಕಲ್, ಸಿಸ್ಟಮ್, ಇನ್ಫಾರ್ಮೇಷನ್, ಫೇವ್ರೇಟ್ಸ್. ಒನ್ಸ್ ನಿಮ್ಮ ಗಾಡಿ ನಿಮ್ಮ ಹೆಸರಲ್ಲೇ ರಿಜಿಸ್ಟರ್ ಆದಮೇಲೆ ನಿಮಗೆ ಇವೆಲ್ಲ ಅದೇನು ಫೇವ್ರೇಟ್ಸ್ ಐತಲ್ಲ ಅದು ಲಾಕ್ ಆಗಿರ್ತೈತಿ ಪ್ರೆಸೆಂಟ್ಲಿ, ಅದು ಓಪನ್ ಆಗುತ್ತೆ. ಓಕೆ, ಆ್ಯಂಡ್ ನಿಮಗೆ ಫರ್ದರ್ ಟ್ರಿಪ್ ಪ್ರೆಫರೆನ್ಸ್ ಮೇಲೆ ಏನೇನು ಎಕ್ಸಸ್ ಮಾಡ್ಬೋದು ಅಂತಂದ್ರೆ ಸಿಕ್ಕಾಪಟ್ಟೆ ಎಕ್ಸಸ್ ಮಾಡ್ಬೋದು. ಅಪಿಯರೆನ್ಸ್ ಒಳಗಡೆ ಬ್ಯಾಕ್ಗ್ರೌಂಡ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಆಟೋ, ಡಾರ್ಕ್ ಥೀಮ್ ನೋಡ್ತಿರ್ಬೋದು. ಈಗ ನಾನು ಡಾರ್ಕ್ ಥೀಮ್ನಾಗ ಅದೀನಿ, ಆಟೋ ಐತಿ. ಹೊರಗೆ ಹೋದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ಬ್ರೈಟ್ ಆಗುತ್ತೆ. ಸೊ ಇದು ಓವರ್ ಆಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹೇಳ್ಬೇಕಂದ್ರೆ ಇಡೀ ಒಂದು ದಿವಸನೇ ಬೇಕು. ಸೊ ಸೌಂಡ್ ಕೇಳಿ ಫಸ್ಟ್. ಇವಾಗ ಸೌಂಡ್ ನಿಮಗೆ ಲೈಕ್ ಆಯ್ತು ಅನ್ಕೋತೀನಿ. ನಾನು ಫರ್ದರ್ ನೆಕ್ಸ್ಟ್ ವೀಡಿಯೋ ನಾನು ಮಾಡ್ತೀನಿ. ಅಲ್ಲಿವರೆಗೂ ಸಿ ಯು, ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಕೂಡ ಮಾಡ್ತೀನಿ. ಆ್ಯಂಡ್ ಸಿ ದ ಹೈ ರೇವ್ಸ್ ಯಾವ ಥರ ಐತೆ ಅಂತ ನೋಡ್ತಿರ್ಬೋದು ನೀವು ಇಲ್ಲೇ. ಫರ್ದರ್ ಸಿ ಯು ನೆಕ್ಸ್ಟ್ ವೀಡಿಯೋ. ಕಂಪ್ಲೀಟ್ ರೈಡ್ ಒಳಗಡೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು, ಆಮೇಲೆ ಇದ್ರದ್ದು ಫರ್ದರ್ ಏನೇನು ಡಿಮೆರಿಟ್ಸ್ ಅವೆಲ್ಲ ಹೇಳ್ತೀನಿ. ಫರ್ದರ್ ಸಿ ಯು ನೆಕ್ಸ್ಟ್ ವೀಡಿಯೋ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.